ಕರೆಕ್ಟ್ 1 ಗಂಟೆ ಆದ್ಮೇಲೆ ಅವ್ರು ವಾಪಸ್ ಬನ್ನಿ ಅಂತ ಹೇಳಿದ್ರಿ. ಈಗ ಆಲ್ರೆಡಿ 11:45 ಆಗಿತ್ತು. ಅವ್ರು ನಮ್ಗೆ ಬಿಡ್ತಾ 10:45 ಆಗಿತ್ತು. ಈಗ ಆಲ್ರೆಡಿ 11:45 ಆಗಿದೆ. ಏನ್ ಕರ್ಕೊಂಡು ಹೋಗ್ತಾರೋ ಎಕ್ಸ್ಟ್ರಾ ಫೈನ್ ಹಾಕ್ತಾರೋ ಗೊತ್ತಾಗ್ತಿಲ್ಲ ಗುರು. ಯಪ್ಪ, ಅಯ್ಯೋ ದೇವ್ರೆ. ಅಲ್ಲಿ ಯಾರೋ ಡ್ರೋನ್ ಶೂಟ್ ಮಾಡ್ತಾ ಇದ್ರು. ಡ್ರೋನ್ ಸೀದಾ ಸಮುದ್ರ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ತರ ಕರ್ನಾಟಕದಲ್ಲಿ ಈ ತರ ಒಂದು ಪ್ಲೇಸ್ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಆಕ್ಚುಲಿ ಇದು ಒಂದೇ ಐಲ್ಯಾಂಡ್ ಅಲ್ಲಿ ಆಕ್ಚುಲಿ 4-5 ಐಲ್ಯಾಂಡ್ ಇದೆ. 4-5 ಐಲ್ಯಾಂಡ್ ಒಟ್ಟಿಗೆ ಇದೊಂದು ಸೇಂಟ್ ಮೇರಿಸ್ ಐಲ್ಯಾಂಡ್. ನೋಡಿ, ಈಗ ವಾಪಸ್ ಹೋಗ್ತಿದೀವಿ. ಫಸ್ಟ್ ಸಿಟಿ ಕೂತ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ. ನೋಡಿ ನೋಡಿ, ಹಾಯ್ ಎಲ್ಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಉಡುಪಿಯಿಂದ 30 ನಿಮಿಷ ದೂರದಲ್ಲಿರೋ ಒಂದು ಸೀಕ್ರೆಟ್ ಐಲ್ಯಾಂಡಿಗೆ ಹೋಗ್ತಿದ್ದೀನಿ. ಆ ಐಲ್ಯಾಂಡ್ ಆಗಿದ್ದೆ ವಾಲ್ಕೆನೋ ಇಂದ. ಮತ್ತೆ ಐಲ್ಯಾಂಡ್ ಅಲ್ಲಿ ಕಲ್ಲೆಲ್ಲ ಕೆತ್ತಿ ತೋರ್ತಾರೆ. ತುಂಬಾ ಚೆನ್ನಾಗಿ ವಿಚಿತ್ರವಾಗಿ ಕಲ್ಲಿದೆ. ನೀವು ಆ ಕಲ್ಲು ನೋಡಿದ್ರೆ ಏನೋ ಜನರೇ ಕೆತ್ತಿದೋರ್ ತರ ಇದೆ, ಆದ್ರೆ ಆ ಕಲ್ಲು ಆಗಿದ್ದೆಲ್ಲ ನ್ಯಾಚುರಲ್ ಆಗಿ. ಮತ್ತೆ ಐಲ್ಯಾಂಡ್ ಅಲ್ಲಿ ಒಳ್ಳೊಳ್ಳೆ ಬೀಚ್ ಇದೆ, ಒಳ್ಳೊಳ್ಳೆ ಚಿಕ್ಕ ಕಲ್ಲು ಶೆಲ್ಸ್ ಎಲ್ಲ ಇದೆ. ಆ ಬೀಚ್ ಅಲ್ಲಿ ಏನಿದೆ ಏನಿಲ್ಲ, ಏನ್ ಮಾಡ್ಬೋದು ಏನ್ ಮಾಡಬಾರ್ದು, ಏನೆಲ್ಲ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್. 1017 Madgaon, Mangalore. Memu Express is arriving shortly on platform number 1. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಬುಕ್ ಮಾಡಕ್ ಹೋಗೋಣ. ನೋಡಿ, ನಾನು ಇಲ್ಲಿ 2 ಟಿಕೆಟ್ ಮಾಡಿಸಿದ್ದೆ. ಅದಕ್ಕೆ 800 ರೂಪಾಯಿ. 1 ಟಿಕೆಟ್ ಮಾಡ್ರೆ 400 ರೂಪಾಯಿ. ನೀವು ಈ ಟಿಕೆಟ್ ನ ಹಂಗೆ ಇಟ್ಕೊಂಡಿರ್ಬೇಕು. ವಾಪಸ್ ಬರ್ತಾ ಮತ್ತೆ ಕೇಳ್ತಾರೆ. ವಾಪಸ್ ಬರ್ತಾರೆ ಮಾತ್ರ ಟಿಕೆಟ್ ಇಲ್ಲ ಅಂದ್ರೆ ಇನ್ನೊಂದ್ಸಲ ಪೇ ಮಾಡ್ಬೇಕು. ಸೊ ಸೇಫ್ ಆಗಿ ಇಟ್ಕೊಳ್ಬೇಕು ಈ ಟಿಕೆಟ್ ನ. ನಾವೀಗ ಇದೇ ಬೋಟ್ ಅಲ್ಲಿ 20 ನಿಮಿಷ ನೀರಲ್ಲಿ ಟ್ರಾವೆಲ್ ಮಾಡಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗ್ತೀವಿ. ಬನ್ನಿ ಹೋಗೋಣ. ಈಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಬೋಟ್. ಈಗ ಏನಿಲ್ಲ ಒಂದು 20 to 25 30 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ಇಲ್ಲಿಂದ ಅಲ್ಲಿ ರೀಚ್ ಆಗಕ್ಕೆ. ನೋಡೋಣ ಹೇಗಿರುತ್ತೆ. ನಿಮಿಷ ಬೋಟ್ ಅಲ್ಲಿ ಟ್ರಾವೆಲ್ ಮಾಡಿ ಅಂತೂ ಇಂತೂ ನಾವು ಸೇಂಟ್ ಮೇರಿಸ್ ಐಲ್ಯಾಂಡ್ ಬಂದಿದೀವಿ. ಈ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಏನಿದೆ ಅಂತ ಒಂದ್ ಕೈ ನೋಡೇ ಬಿಡೋಣ ಬನ್ನಿ. ವೆಲ್ಕಮ್ ಟು ಸೇಂಟ್ ಮೇರಿಸ್ ಐಲ್ಯಾಂಡ್. ಫೈನಲಿ ನಾವೀಗ ಸೇಂಟ್ ಮೇರಿಸ್ ಐಲ್ಯಾಂಡ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಒಂದು 15 ಮಿನಿಟ್ಸ್ ಏನೋ ತಗೊಳ್ತು ಅಷ್ಟೇ ರೈಡ್. ನೋಡಿ ಇಲ್ಲೆಲ್ಲ ಬೋಟ್ ಎಲ್ಲ ನಿಂತಿದೆ. ನೋಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಇಲ್ಲಿ 1 2 3 4 5 6 ಬೋಟ್ ಏನೋ ನಿಂತಿದೆ. ಇಲ್ಲಿಂದ ಬಂದು ನೀವು ಸೀದಾ ಇಲ್ಲಿ ಇದೆ ಎಂಟ್ರೆನ್ಸ್. ಇನ್ನೊಂದು ಎಂಟ್ರೆನ್ಸ್ ಅದು ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಇಲ್ಲಿ ವೆಲ್ಕಮ್ ಟು ಸೇಂಟ್ ಮೇರಿಸ್ ಐಲ್ಯಾಂಡ್. ಸೇಂಟ್ ಮೇರಿಸ್ ಐಲ್ಯಾಂಡ್ ಏನಿದೆಯಲ್ಲ, ಈ ಹೆಸರು ಹೇಗ್ ಬಂತಂತ ಹೇಳಿದ್ರೆ, ವಾಸ್ಕೋ ಡಿ ಗಾಮಾ ಅವರು ಇಂಡಿಯಾಗ್ ಬರ್ತಾ ಇದೇ ರೂಟ್ ಅಲ್ಲಿ ಬರ್ತಾರೆ. ಈ ರೂಟ್ ಅಲ್ಲಿ ಬರುವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇದೊಂದು ಐಲ್ಯಾಂಡ್ ಕಾಣುತ್ತೆ. ಏನೋ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಅವ್ರಿಗೆ ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿರುತ್ತೆ ಸೇಲ್ ಮಾಡ್ತಾ. ಸೊ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಈ ಐಲ್ಯಾಂಡಿಗೆ ಬರ್ತಾರೆ. ಈ ಐಲ್ಯಾಂಡಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಆಮೇಲೆ ಈ ಐಲ್ಯಾಂಡ್ ನ ಹೆಸರು ಸೇಂಟ್ ಮೇರಿಸ್ ಐಲ್ಯಾಂಡ್ಸ್ ಅಂತ ಇಡ್ತಾರೆ. ಯಾಕಂದ್ರೆ ಈ ಸೇಂಟ್ ಮೇರಿಸ್ ಅಂದ್ರೆ ಅವ್ರ ಅಮ್ಮನ ಹೆಸರು, ಅದಕ್ಕೆ ಆ ಹೆಸರು ಇಲ್ಲಿ ಇಡ್ತಾರೆ. ಸೊ ಅವಾಗಿಂದ ಇದು ಸೇಂಟ್ ಮೇರಿಸ್ ಐಲ್ಯಾಂಡ್. ಆಕ್ಚುಲಿ ಇಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಇಂಡಿಯಾ ಮಡಗಸ್ಕರ್ ಇಂದ ಸಪರೇಟ್ ಆದಾಗ 90 ಮಿಲಿಯನ್ ಇಯರ್ಸ್ ಎಗೋ, ಅಂದ್ರೆ 90 ಮಿಲಿಯನ್ ವರ್ಷ ಹಿಂದೆ ಏನಾಗುತ್ತೆ ಅಂದ್ರೆ ಇದೊಂದು ಐಲ್ಯಾಂಡ್ ಫಾರ್ಮ್ ಆಗುತ್ತೆ. ಇದು ಆಕ್ಚುಲಿ ಐಲ್ಯಾಂಡ್ ಒಂದು ಎಕ್ಸಗೋನಲ್ ಬ್ಯಾಲಾಸ್ಟಿಕ್ ರಾಕ್ ತರ ಒಂದು ಫಾರ್ಮ್ ಆಗುತ್ತೆ. ಅದಕ್ಕೆ ಇದು ಫೇಮಸ್. ಸೇಂಟ್ ಮೇರಿಸ್
ಮೇರಿಸ್ ಐಲ್ಯಾಂಡ್ ಮಿಲಿಯನ್ ವರ್ಷ ಹಿಂದೆ ವಾಲ್ಕ್ಯಾನಿಕ್ ಆಕ್ಟಿವಿಟಿಯಿಂದ ಇದೊಂದು ಐಲ್ಯಾಂಡ್ ಫಾರ್ಮ್ ಆಗುತ್ತೆ. ಇದೊಂದು ಬ್ಯಾಲಾಸ್ಟಿಕ್ ರಾಕ್ ತರ ಇರುತ್ತೆ ಎಲ್ಲಾ ಕಡೆ. ನೀವು ಈ ರಾಕ್ ನ ನೋಡಿದ್ರೆ ನೀವು ಏನ್ ಹೇಳ್ತೀರಾ ಅಂದ್ರೆ ಇದೆಲ್ಲ ಮ್ಯಾನ್ ಮೇಡ್ ಅಂತ ನಿಂಗೆ ಅನ್ಸ್ಬೋದು, ಆದ್ರೆ ನಿಜವಾಗ್ಲೂ ಇದು ಮ್ಯಾನ್ ಮೇಡ್ ಅಲ್ಲ, ಇದೆಲ್ಲ 100% ನ್ಯಾಚುರಲ್. ಇದು ಆಕ್ಚುಲಿ ಏನ್ಷಿಯಂಟ್ ಸೂಪರ್ ಕಾಂಟಿನೆಂಟ್ ಗೊಂಡ್ವಾನಾ ಅಂತ ಇರುತ್ತೆ. ಗೊಂಡ್ವಾನಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ದು ಇಂಡಿಯಾ ಆಗಿರ್ಬೋದು, ಆಫ್ರಿಕಾ, ಅಂಟಾರ್ಟಿಕ್, ಆಸ್ಟ್ರೇಲಿಯಾ ಅದೆಲ್ಲ ಸೇರಿ ಒಂದು ಲ್ಯಾಂಡ್ ಆಗಿತ್ತು ಮಿಲಿಯನ್ ವರ್ಷ ಹಿಂದೆ ಇದೊಂದು ಲ್ಯಾಂಡ್ ಆಗಿತ್ತು. ಈ ಲ್ಯಾಂಡ್ ನ ಆಮೇಲೆ ಸಪರೇಟ್ ಆಗುತ್ತೆ. ಸಪರೇಟ್ ಆದಾಗ ಇದು ಐಲ್ಯಾಂಡು ಆಗ್ಬಿಡುತ್ತೆ ಅದೇ ಟೈಮಲ್ಲಿ. ಈ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಆಕ್ಚುಲಿ ಇದು ಒಂದೇ ಐಲ್ಯಾಂಡ್ ಅಲ್ಲಿ ಆಕ್ಚುಲಿ 4-5 ಐಲ್ಯಾಂಡ್ ಇದೆ. 4-5 ಐಲ್ಯಾಂಡ್ ಒಟ್ಟಿಗೆ ಇದೊಂದು ಸೇಂಟ್ ಮೇರಿಸ್ ಐಲ್ಯಾಂಡ್. ಇಲ್ಲೆಲ್ಲ ಒಂದೇ ಐಲ್ಯಾಂಡ್ ಇದೆ ಅಂತ ಅನ್ಕೊಳ್ತಾರೆ, ಬಟ್ ಇಲ್ಲಿ 4 ಐಲ್ಯಾಂಡ್ ಇದೆ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಇಲ್ಲಿ ನೋಡಿ, ಈ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಒಂದು ವಿಶೇಷತೆ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಏನು ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ಇಲ್ಲಿ ನೀವು ಮಣ್ಣ ಹತ್ರ ಬಂದ್ರೆ ನೋಡಿ, ನೀವೇನಾದ್ರೂ ಇಲ್ಲಿ ಮಣ್ಣ ಹತ್ರ ಬಂದ್ರೆ ನೀವು ನೋಡ್ಬೋದು ಬರೀ ಶೆಲ್ಗಳೇ ಇರುತ್ತೆ ನೋಡಿ. ಇಲ್ಲಿ ಬರೀ ಶೆಲ್ಲೇ ಇದೆ ನೋಡಿ, ಇಲ್ಲಿ ಬರೀ ಶೆಲ್ ಇದೆ, ಬರೀ ಮಣ್ಣೇ ಇಲ್ಲ ಇದ್ರಲ್ಲಿ. ನಿನ್ ಕೈ ತೆಗೆದ್ರೆ ಬರೀ ಇಲ್ಲಿ ವಿಚಿತ್ರ ಟೈಪ್ ಸಿಗುತ್ತೆ ನೋಡಿ ಶೆಲ್ಸ್ ನೋಡಿ. ಇಲ್ಲಿ ನೋಡಿ ಬೇರೆ ಬೇರೆ ಇದೆ. ವಾಹ್, ಸೂಪರ್, ಎಷ್ಟು ಚೆನ್ನಾಗಿದೆ ನೋಡಿ. ನಾನ್ ನಿಮ್ಗೆ ವಿಡಿಯೋದಲ್ಲೇ ಹೇಳ್ದಾಗ್ಲೇ ನೋಡಿ, ರಾಕ್ಸ್ ಎಲ್ಲ ಏನ್ ಫಾರ್ಮ್ ಆಗಿದೆಯಲ್ಲ ಇದೆಲ್ಲ ನೋಡ್ರೆ ನೀವು ಮ್ಯಾನ್ ಮೇಡ್ ತರ ಅನ್ಸುತ್ತೆ, ಮನುಷ್ಯರಿಗೆ ಕೆತ್ತಿರೋ ತರ ಇದೆ. ಬಟ್ ಇದಾದ್ರೆ ಮನುಷ್ಯರಿಗೆ ಕೆತ್ತಿದ್ದಲ್ಲ, ಇದು ಫುಲ್ ನ್ಯಾಚುರಲ್. ನೋಡಿ ಇಲ್ಲಿ ಯಾವ್ಯಾವ ತರ ಕಲ್ಲುಗಳೇ ಇದೆ ನೋಡಿ. ಇಲ್ಲಿ ಬರೀ ಶೆಲ್ ನೋಡಿ, ಎಷ್ಟು ಒಳ್ಳೊಳ್ಳೇದಿದೆ ನೋಡಿ. ಎಲ್ಲಿ ನೋಡ್ರು ಬರೀ ಕಲ್ಲೇ ಇದೆ. ಇಡೀ ಕರ್ನಾಟಕದಲ್ಲ ಅಲ್ಲ, ಇಡೀ ಇಂಡಿಯಾದಲ್ಲೇ ಈ ತರ ಒಂದು ಜಾಗ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಲಕ್ಷದ್ವೀಪ್ ಮಾಲ್ಡೀವ್ಸ್ ತರ ಇದೆ, ತುಂಬಾ ಚೆನ್ನಾಗಿದೆ ಸೇಂಟ್ ಮೇರಿಸ್ ಐಲ್ಯಾಂಡ್. ನೀವೇನಾದ್ರೂ ಉಡುಪಿಗೆ ಬಂದ್ರೆ ಇದೊಂದು ಟ್ರೈ ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ತರ ಕರ್ನಾಟಕದಲ್ಲಿ ಈ ತರ ಒಂದು ಪ್ಲೇಸ್ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೆಲವೊಬ್ರೆಲ್ಲ ಉಡುಪಿಗೆ ಬಂದು ಹಂಗೆ ಹೋಗ್ತಾರಪ್ಪ, ಇದಂತೂ ನಾನು ನೋಡಿರಲಿಲ್ಲ ಸೇಂಟ್ ಮೇರಿಸ್ ಐಲ್ಯಾಂಡ್. ಆದ್ರೆ 400 ರೂಪಾಯಿ ನನ್ನ ಪ್ರಕಾರ ಯಾಕೋ ಸ್ವಲ್ಪ ಜಾಸ್ತಿ ಅನಿಸ್ತು. ಯಾಕಂದ್ರೆ 400 ಅಷ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು. ಒಂದು 250 ಇದ್ದಿದ್ರೆ ಆರಾಮ್ ಆಗ್ತಿತ್ತು. ಯಾಕಂದ್ರೆ 100 ಹೋಗಕ್ ಬರಕ್ 100 ಆಗ್ತಿತ್ತು. ಇದು ಸ್ವಲ್ಪ ಜಾಸ್ತಿ ಆಯ್ತು 400. ಬಟ್ ಸ್ಟಿಲ್ ಈ ಸೇಂಟ್ ಮೇರಿಸ್ ಐಲ್ಯಾಂಡ್ ಒಳಗಡೆ ಏನಿದೆ ಅಂತ ನೀವು ನೋಡಕ್ ನಿಮ್ಗೊಂದು ಕುತೂಹಲ ಇದ್ರೆ ಇಲ್ಲಿ ಬಂದು ನೋಡ್ಕೊಂಡು ಬರೋದು. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಈ ತರ ರಾಕ್ಸ್ ಎಲ್ಲ ನೋಡಿ, ಎಷ್ಟು ಒಂಥರ ವಿಚಿತ್ರನೇ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಇದೆಲ್ಲ ವಾಲ್ಕ್ಯಾನೋ ಇಂದ ಆಗಿದ್ದು. ನೋಡಿ ಇಲ್ಲಿ ಹುಡುಕ್ತಾ ಇದಾರೆ ಪಾಪ ಗುರು. ಅಲ್ಲೇನೋ ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಆಗ್ತಿತ್ತು, ಅವ್ನ್ ಡ್ರೋನ್ ಸೀದಾ ನೀರಲ್ಲೇ ಬಿತ್ತು ಪಾಪ. ನೋಡಿ ಅಲ್ಲಿ ನೋಡಿ, ಸಾಹಸ ಮಾಡ್ತೇನೆ ಡ್ರೋನಿಗೆ. ಹೆಂಗ್ ಬಿತ್ತು ಗುರು. ಸಿಕ್ತು ಮೋಸ್ಟ್ಲಿ ಸಿಕ್ತು ಅನ್ಸುತ್ತೆ. ಅಪ್ಪ ವಿಡಿಯೋ ಮಾಡುವಾಗೆಲ್ಲ ಸ್ವಲ್ಪ ಜಾಗ್ರತೆ ಇರ್ಬೇಕು ನೋಡಿ. ರೀಲ್ಸ್ ಮಾಡೋರೆಲ್ಲ ರೀಲ್ಸ್ ಮಾಡ್ತಿದಾರೆ ನೋಡಿ, ಬೀಚಲ್ಲೆಲ್ಲ ಎಂಜಾಯ್ ಮಾಡ್ತಿದಾರೆ ನೋಡಿ. ಚಿಕ್ಕ ಮಕ್ಳೆಲ್ಲ ಜಾಲಿ. ಇಡೀ ಸೇಂಟ್ ಮೇರಿಸ್ ಐಲ್ಯಾಂಡ್ ನ ಸುತ್ತಾಕೊಂಡು ಈಗ ಈ ಜಾಗಕ್ಕೆ ಬಂದೆ. ಈ ಜಾಗದಲ್ಲಿ ಸ್ವಲ್ಪ ಜನ ಕಡಿಮೆ, ಆದ್ರೆ ಇಲ್ಲೊಬ್ರು ಅಣ್ಣ ಡಿಪ್ಸ್ ಹೊಡಿತಿದಾರೆ ನೋಡಿ. ಇಲ್ಲಿ ಅವ್ರು ಆಕ್ಚುಲಿ ಒಂದ್ಸಲ ಬೋಟ್ ಅವ್ರು ಬರ್ತಾರೆ, 20 ಮಿನಿಟ್ಸ್ ಟ್ರಾವೆಲ್ ಇರುತ್ತೆ. ಅವ್ರ ಬೋಟ್ ಅವ್ರು ಬಂದು ನಮ್ಮನ್ನ ಅಲ್ಲೇ ವೇಟ್ ಮಾಡ್ತಾರೆ. ಇನ್ನೊಬ್ಬರು ಜನ ಇಲ್ಲಿ ಯಾರು 1 ಗಂಟೆ ಆಗಿರುತ್ತಲ್ಲ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಿಮ್ಗೆ ಕರೆಕ್ಟ್ ಸೇಂಟ್ ಮೇರಿ ಐಲ್ಯಾಂಡ್
ಸೇಂಟ್ ಮೇರಿಸ್ ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡಕ್ ಕರೆಕ್ಟ್ 1 ಗಂಟೆ ಇರುತ್ತೆ. ಕರೆಕ್ಟ್ 1 ಗಂಟೆ ಆದ್ಮೇಲೆ ನೀವು ಸೀದಾ ಎಕ್ಸಿಟಿಗೆ ಹೋಗ್ಬೇಕು, ಇಲ್ಲಾಂದ್ರೆ ತೊಂದ್ರೆ ಆಗುತ್ತೆ. ಮತ್ತೆ ಏನ್ ಟಿಕೆಟ್ ಕೊಟ್ಟಿರ್ತಾರಲ್ಲ ಅವ್ರು ನಿಮ್ಗೆ ಹರಿದು ಕೊಟ್ಟಿರ್ತಾರೆ, ಅದನ್ನ ನೀವು ಇಟ್ಕೊಂಡಿರ್ಬೇಕು. ಇನ್ನೊಂದ್ಸಲ ಕೇಳ್ದಾಗ ಕೊಡ್ಬೇಕು ಅದು. ಮತ್ತೆ ಇನ್ನೊಂದ್ಸಲ ಅವ್ರು ಕೇಳಿ ನೀವು ಕೊಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಎಲ್ಲ ಎಂಜಾಯ್ ಮಾಡ್ತಾವ್ರೆ, ಒಳ್ಳೆ ಜಾಲಿಯಾಗಿ ಪೀಸ್ ಆಗಿದ್ದಾರೆ ಗುರು. ನೀರಂತೂ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇತ್ತು. ನೀರ್ ಎಷ್ಟು ಕ್ಲಿಯರ್ ಇತ್ತು ಅಂದ್ರೆ ನಂಗೆ ಒಂದ್ಸಲ ಲಕ್ಷದ್ವೀಪ್ ಮಾಲ್ಡೀವ್ಸ್ ಬಂದಾಗ ಆಯ್ತು. ತುಂಬಾ ಚೆನ್ನಾಗಿದೆ, ಮಾಲ್ಡೀವ್ಸ್ ತರಾನೇ ಇದೆ. ಪ್ಲಾಸ್ಟಿಕ್ಸ್ ಅಷ್ಟೇನ್ ಪ್ಲಾಸ್ಟಿಕ್ಸ್ ಇಲ್ಲ, ಫುಲ್ ಕಡಿಮೆ ಇದೆ ಪ್ಲಾಸ್ಟಿಕ್ಸ್. ತುಂಬಾ ಖುಷಿ ಆಯ್ತು. ಅಲ್ಲಲ್ಲಿ ಒಂದೊಂದು ಪ್ಲಾಸ್ಟಿಕ್ಸ್ ಕಾಣುತ್ತೆ ಅಷ್ಟೇ. ನಾನು ಇದೇ ಫಸ್ಟ್ ಬೀಚ್ ನೋಡಿದ್ದು ಪ್ಲಾಸ್ಟಿಕ್ಸ್ ಇಲ್ಲದೆ ಇರೋದು. ಇನ್ನು ಉಡುಪಿ ಆ ಸೈಡ್ ಕಾಪು ಬೀಚ್ ಎಲ್ಲ ಇದೆ, ಅಲ್ಲೂ ತುಂಬಾ ಕ್ಲೀನ್ ಇರುತ್ತೆ. ಈ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ನಂಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಬಟನ್ ಒತ್ತಿ. ಸೇಂಟ್ ಮೇರಿಸ್ ಐಲ್ಯಾಂಡ್ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೋಡಿ ಇಲ್ಲಿ ನೋಡಿ ಬೋರ್ಡ್ ಹಾಕಿಟ್ಟಿದ್ದಾರೆ. ವಾಸ್ಕೋಡ ಗಾಮ ಅವ್ರು ಇಲ್ಲಿ ಬಂದಿದ್ದು, ಇಲ್ಲಿ ಹೆಸರು ಹಾಕಿದ್ದು ಎಲ್ಲ. ಒಂದು ವಾಟರ್ ಬಾಟ್ಲ್ ತಗೊಂಡೆ, ಬಿಸ್ಲರ್ ಇದು 30 ರುಪೀಸ್. ಇಲ್ಲೆಲ್ಲ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಇದೊಂದು ಐಲ್ಯಾಂಡ್ ಅಲ್ಲ, ಅಲ್ಲಿಂದ ಅವ್ರು ತರಬೇಕು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಆಗುತ್ತೆ ಅಂತ ರೇಟ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಸೊ ನೀವು ಇಲ್ಲಿ ಬರ್ತಾ ಒಂದು ನೀರ್ ಬಾಟ್ಲ್ ಇಟ್ಕೊಂಡ್ ಬನ್ನಿ. ನಾನು ಇಟ್ಕೊಂಡ್ ಬರ್ಲಿಲ್ಲ ಗಡಿಬಿಡಿಯಲ್ಲಿ, ನೀವು ಇಟ್ಕೊಂಡ್ ಬನ್ನಿ. ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ನಾನು ಬೆಳಗ್ಗೆ ಬಂದಿದ್ದೆ, ಸಂಜೆ ಬರಕ್ ಆಗಲ್ಲ, ಯಾಕಂದ್ರೆ ಸಂಜೆ ಅಷ್ಟು ನೀರೆಲ್ಲ ಕ್ಲಿಯರ್ ಆಗಿ ಕಾಣಲ್ಲ. ಸೊ ನಾ ಬೆಳಗ್ಗೆ ಬಂದೆ, ಫುಲ್ ಬಿಸ್ಲಿತ್ತು, ಅದಕ್ಕೆ ಒಂದು ಕೋಲ್ಡ್ ನೀರ್ ತಗೊಂಡ್ ಮುಖ ತೊಳ್ಕೊಂಡೆ. ಕರೆಕ್ಟ್ 1 ಗಂಟೆ ಆದ್ಮೇಲೆ ಅವ್ರು ವಾಪಸ್ ಬನ್ನಿ ಅಂತ ಹೇಳಿದ್ರಿ. ಈಗ ಆಲ್ರೆಡಿ 11:45 ಆಗಿತ್ತು. ಅವ್ರು ನಮ್ಗೆ ಬಿಡ್ತಾ 10:45 ಆಗಿತ್ತು. ಈಗ ಆಲ್ರೆಡಿ 11:45 ಆಗಿದೆ. ಏನ್ ಕರ್ಕೊಂಡು ಹೋಗ್ತಾರೋ, ಎಕ್ಸ್ಟ್ರಾ ಫೈನ್ ಹಾಕ್ತಾರೋ ಗೊತ್ತಾಗ್ತಿಲ್ಲ ಗುರು. ಯಪ್ಪ, ಅಯ್ಯೋ ದೇವ್ರೆ, ಟೈಮ್ ಆಯ್ತು. ಸುಮ್ಮನೆ ಕಿರಿಕಿರಿ ಮಾಡ್ತಾರ ಅವ್ರು. ಆಮೇಲೆ ಫೈನ್ ಹಾಕಿದ್ರೆ ಮತ್ತೆ ಜಾಸ್ತಿ ದುಡ್ಡು ತಗೊಳ್ತಾರೆ. ಸೊ 1 ಗಂಟೆ ಆದ್ಮೇಲೆ ಕರೆಕ್ಟ್ ಆಗಿರ್ಬೇಕು ವಾಪಸ್. ಮೈ ಗಾಡ್, ಇಲ್ಲೊಂದು ಬೋಟ್ ಇದೆ ನೋಡಿ ಇಲ್ಲಿ ಬೋಟ್ ನೋಡಿ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ನಾನಂತೂ ಗುರು. 1 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರೆ ಬೋಟ್ ಹೋಗ್ಬಿಡೋದು ಈಗ. ಓ ಮೈ ಗಾಡ್, ನಾನೊಂದ್ ಕಲ್ಲು ಎತ್ಕೊಂಡೆ ಮನೆಗ್ ತಗೊಂಡ್ ಹೋಗೋಣ ಅಂತ. ನೋಡಿ ಸೇಂಟ್ ಮೇರಿಸ್ ಐಲ್ಯಾಂಡ್ ನ ಕಲ್ಲು ಎಷ್ಟ್ ಚೆನ್ನಾಗಿದೆ ನೋಡಿ. ಸೊ ನಾ ಮನೆಗ್ ತಗೊಂಡ್ ಹೋಗಕ್ಕಂತ ಒಂದ್ ತಕೊಂಡೆ. ಅಷ್ಟು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಒಂದ್ ಬೋಟ್ ಹೋಯ್ತಂತ. ಈಗ ನೋಡಿ ಆ ಬೋಟ್ ಹೋಯ್ತು, ಇನ್ನೊಂದ್ ಬೋಟ್ ಬಂತು. ಈಗ ನಾವು ಈ ಬೋಟ್ ಅಲ್ಲಿ ನಾವು ವಾಪಸ್ ಹೋಗ್ತೀವಿ. ಈಗ ಇದ್ರಲ್ಲಿ ಜನ ಇದ್ದಾರೆ, ಅವ್ರು ಇಲ್ಲಿ ಐಲ್ಯಾಂಡ್ ಅಲ್ಲಿ ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ ಬರ್ತಿದೆ, ಇಲ್ಲಿ ನೋಡಿ ಇವರೆಲ್ಲ ಒಂದ್ 3 ಜನ ನಿಂತ್ಕೊಂಡಿರ್ತಾರೆ ಆ ಬೋಟ್ ನ ಹಿಡಿಯಕ್ಕೆ. ಆ ಬೋಟಿಗೆ ರಿವರ್ಸ್ ತಕೊಂಡು ವಾಪಸ್ ಬರುತ್ತೆ. ನೋಡಿ ಈಗ ವಾಪಸ್ ಹೋಗ್ತಿದ್ದೀವಿ. ಅಪ್ಪ, ಫಸ್ಟ್ ಸೀಟಿಗೆ ಕೂತ್ಕೊಳ್ಳೋಣ ಅಂತ, ತುಂಬ ಚೆನ್ನಾಗಿರುತ್ತೆ ಅದಕ್ಕೆ. ನೋಡಿ ಈಗ ನಾವು ಲೈಫ್ ಜಾಕೆಟ್ ಹಾಕೊಂಡು ವಾಪಸ್ ಹೋಗ್ತಿದ್ದೇವೆ. ಒಳ್ಳೆ ಚೆನ್ನಾಗಿತ್ತು ಸೇಂಟ್ ಮೇರಿ ಐಲ್ಯಾಂಡ್, ನಂಗಂತೂ ಇಷ್ಟ ಆಯ್ತು. ನೋಡಿ ಲೈಫ್ ಜಾಕೆಟ್ ಹಾಕೊಳ್ಬೇಕು, ಅವರು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ ಲೈಫ್ ಜಾಕೆಟ್ ಹಾಕೊಂಡಿಲ್ಲ ಅಂದ್ರೆ ಬಿಡಲ್ಲ. ಸೊ ಹಾಕೊಳ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ್ ಹೆಂಗ ನೋಡೋ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಮಾತ್ರ ಏನ್ ಸಖತ್ತಾಗಿದೆ ಗುರು. ಬಿಸ್ಲಿದ್ರು ನಮ್ಗೆ ಅಷ್ಟೇ ಅನ್ಸ್ಲೇ ಇಲ್ಲ. ಒಂಥರ ಇದು ಬೀಚಸ್, ಆ ಶೆಲ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಈ ಮಲ್ಪೆ ಬೀಚ್ ಅಲ್ಲಂತೂ ಜನ ಕಡಿಮೆನೇ ಆಗಲ್ಲ. ನೀವು ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಜನ ಇರ್ತಾರೆ. ಇಲ್ಲಿ ಬೇರೆ ವಾಟರ್ ಆಕ್ಟಿವಿಟೀಸ್ ಇದೆ. ನಿಮ್ಗೆ ಏನಾದ್ರು ಅಷ್ಟೇನು ಗೊತ್ತಿಲ್ಲ ಅಂದ್ರೆ ಬೇರೆ ವಾಟರ್ ಆಕ್ಟಿವಿಟೀಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ ಕಡೆ ಮಲ್ಪೆ ಪೋರ್ಟ್ ಇದೆ, ಇಲ್ಲಿ ಮಲ್ಪೆ ಬೀಚ್ ಇದೆ. ಎಲ್ಲ ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ. ನಂಗಂತೂ ಜಾಲಿ ಆಯ್ತು, ನಾನಂತೂ ತುಂಬಾ ಇಷ್ಟಪಟ್ಟೆ. ಸೂಪರ್ ಆಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ನಿಮ್ಗೆ ಇಲ್ಲಿ ಬರಕ್ಕೆ ಗೊತ್ತಾಗಿಲ್ಲ ಅಂದ್ರೆ ನೀವು ಸೀದಾ ಉಡುಪಿಗೆ ಬಂದ್ಬಿರಿ. ಟ್ರೈನಲ್ಲಿ ಬನ್ನಿ, ಬಸ್ಸಾಗಿ ಬನ್ನಿ, ಹೇಗಾದ್ರೂ ಬನ್ನಿ, ಉಡುಪಿಗೆ ಬನ್ನಿ. ಉಡುಪಿಯಿಂದ ನಿಮ್ಗೆ ಮಲ್ಪೆಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಬಸ್ಗಳಿರುತ್ತೆ. ಹಂಗೆ ಮಲ್ಪೆಗೆ ಬರ್ಬೇಕು. ಮಲ್ಪೆಯಿಂದ ಮಲ್ಪೆ ಬೀಚ್ ಅಲ್ಲಿ ಸ್ಟಾಪ್ ಇರುತ್ತೆ. ಸ್ಟಾಪ್ ಅಲ್ಲಿ ಇಳ್ಕೊಂಡು ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾಣ್ತಿದ್ಯಲ್ಲ, ಇದೇ ಬೀಚ್. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲೊಂದು ರೈಡ್ ಇದೆ ನೋಡಿ,
ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಅದೇ ಸಾಂಗ್ ಬೈಕ್ ನೋಡಿ ಸಕ್ಕತ್ತಿದೆ ಒಂದು. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಇಲ್ಲಿ ಮಲ್ಪೆ ಬೀಚ್ ಅಲ್ಲಿ ಮತ್ತೆ ಸುಮಾರು ವಾಟರ್ ಆಕ್ಟಿವಿಟೀಸ್ ಇದೆ. ನಾನು ಅದ್ರಲ್ಲಿ ಟ್ರೈ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನನ್ನ ಬಜೆಟ್ ಹೊರಗೆ ಇತ್ತು ಎಲ್ಲ, ಅದಕ್ಕೆ. ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಇಲ್ಲಿ ತುಂಬಾ ರೆಸ್ಟೋರೆಂಟ್ ಇದೆ. ಇಲ್ಲಿ ಇದು ಯಾವ್ದೋ ಬಬಲ್ಸ್ ಬೀಚ್ ಬಾರ್ ಅಂತ, ಸಖತ್ತಾಗಿದೆ ನೋಡಿ. ಏನ್ ಸಖತ್ತಾಗಿದೆ ಗುರು ನೋಡಿ. ಎಲ್ಲ ಸೀಕ್ರೆಟ್ ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗಿ ಬಂದ್ಮೇಲೆ ನನ್ ಕಾಲ್ ಚಪ್ಪಲ್ ನೋಡಿ ಈ ತರ ಆಗಿದೆ. ವಾವ್. ಉಡುಪಿ ಅಂತ ಕರಾವಳಿ ಜಾಗಕ್ಕೆ ಬಂದು ಮೀನೂಟ ಮಾಡಿಲ್ಲ ಅಂದ್ರೆ ಹೇಗೆ ಹೇಳೋಣ. ಅದಕ್ಕೆ ನಾನು ಮಲ್ಪೆ ಬೀಚ್ ಎಲ್ಲ ಸುತ್ತಾಡ್ಕೊಂಡು ಒಂದು ಒಳ್ಳೆ ಮೀನೂಟಕ್ಕೆ ಬಂದೆ. ಡಿಸ್ಕೋ ಮೀನ್ ಫ್ರೈ, ಮೀನ್ ಸಾರು, ಏನ್ ಸಖತ್ತಾಗಿತ್ತು ಗುರು. ಮಾರ್ನಿಂಗ್ ಎಲ್ಲ ಸೇಂಟ್ ಮೇರಿಸ್ ಐಲ್ಯಾಂಡ್ ಸುತ್ತಾಡ್ಕೊಂಡು ಮಧ್ಯಾಹ್ನ ಮೇಲೆ ಒಂದು ಒಳ್ಳೆ ಮೀನೂಟ ಮಾಡ್ಕೊಂಡು ಸಂಜೆ ಒಂದು ಒಳ್ಳೆ ಸನ್ಸೆಟ್ ನೋಡೋಣ ಅಂತ ಕಾಪು ಬೀಚಿಗೆ ಬಂದೆ. ನೋಡಿ ಕಾಪು ಬೀಚಿನ ಲೈಟ್ ಹೌಸ್. ನಾನು ಹಂಗೆ ಮಲ್ಪೆ ಬೀಚ್ ಎಲ್ಲ ಸುತ್ತಾಡ್ಕೊಂಡು ಸೇಂಟ್ ಮೇರಿಸ್ ಐಲ್ಯಾಂಡ್ ಎಲ್ಲ ಸುತ್ತಾಡ್ಕೊಂಡು ಈಗ ನಾನು ಸೀದಾ ಕಾಪು ಬೀಚಿಗೆ ಬಂದಿದ್ದೀನಿ. ನೀವು ಕಾಪು ಬೀಚ್ ಅಲ್ಲಿ ಒಂದು ಲೈಟ್ ಹೌಸ್ ನೋಡ್ಬೋದು ನೋಡಿ. ಇಲ್ಲೇನ್ ಅಷ್ಟೇನಿಲ್ಲ, ಬರೀ ಇದೊಂದು ಲೈಟ್ ಹೌಸ್ ಒಂದಿದೆ ನೋಡಿ. ಎಷ್ಟು ಸಖತ್ತಾಗಿದೆ ನೋಡಿ ಲೈಟ್ ಹೌಸ್. ಹಂಗೆ ತಿರುಗಿದ್ರೆ ನೋಡಿ ಇದೇ ಬೀಚ್. ಎಲ್ಲ ಎಂಜಾಯ್ ಮಾಡ್ತಾವ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ. ಇಲ್ಲೇನು ಕ್ಯಾಮಲ್ ರೈಡ್ ಎಲ್ಲ ಇದೆ, ಹಾರ್ಸ್ ರೈಡ್ ಎಲ್ಲ ಇದೆ. ಹಂಗೆ ಈ ಕಡೆ ತಿರುಗಿದ್ರೆ ಎಲ್ಲ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಇದೆ. ನಾನು ಸುಮ್ನೆ ಬಂದೆ, ಏನೋ ಏನಿದೆ ಅಂತ ಹಿಂಗೆ ಸುಮ್ನೆ ನೋಡಕ್ ಬಂದೆ, ಜಸ್ಟ್ ಒಂದು ಗ್ಲಾನ್ಸ್. ಅಲ್ಲಿ ಜಾಸ್ತಿ ಡೀಪ್ ಎಲ್ಲ ಹೋಗಕ್ ಬಿಡಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಲೈಟ್ ಹೌಸ್ ವಿಡಿಯೋ ಹಾಕಿದೆ, ಅದು ಬಡ್ಕಲ್ ಲೈಟ್ ಹೌಸ್ ವಿಡಿಯೋ ಹಾಕಿದೆ. ಇಲ್ಲಿ ಕಾಪು ಲೈಟ್ ಹೌಸ್ ಇದೆ, ಏನಿಲ್ಲ ಅದೇ ತರ ನಾರ್ಮಲ್ ಲೈಟ್ ಹೌಸ್ ಸಿಗುತ್ತೆ. ಇದ್ರ ಲೈಟ್ ಹೌಸ್ ಸಪ್ರೇಟ್ ವಿಡಿಯೋ ಬೇಕಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ಇದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಿಮಗೆ ನಾನು ಅದು ಬಡ್ಕಲ್ ಲೈಟ್ ಹೌಸ್ ಫುಲ್ ಅಂದ್ರೆ ಫುಲ್ ಡೀಟೇಲ್ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡಿ. ಇಲ್ಲಿ ಆಕ್ಚುಲಿ ಕಾಪು ಬೀಚ್ ಅಲ್ಲಿ ಎಲ್ಲ ತರ ವಾಟರ್ ಆಕ್ಟಿವಿಟೀಸ್ ಇದೆ. ಮಲ್ಪೆಲಿ ಏನಿದೆ ಅಷ್ಟು ಮಲ್ಪೆ ಇದ್ದಷ್ಟು ವಾಟರ್ ಆಕ್ಟಿವಿಟೀಸ್ ಇರ್ಲಿಲ್ಲ. ಬಸ್ಟ್ ಬರೀ ವಾಟರ್ ಆಕ್ಟಿವಿಟೀಸ್ ಮಾತ್ರ ಸ್ವಲ್ಪ ಕಡಿಮೆ ಇದೆ. ವಾಟರ್ ಆಕ್ಟಿವಿಟೀಸ್ ಅಷ್ಟೇನಿಲ್ಲ. ನೀವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಬೋಟ್ ರೈಡ್ ಇದೆ ಅಷ್ಟೇ. ಆಮೇಲೆ ಇಲ್ಲೊಂದು ಜೆಟ್ ಸ್ಕಿ ಇದೆ, ಇಷ್ಟೇ ಇದೆ. ಜಾಸ್ತಿ ಏನು ಅಷ್ಟೇನಿಲ್ಲ. ಫೈನಲಿ ನಾವು ಬೀಚ್ ಎಲ್ಲ ಆಟ ಆಡಿದ್ವಿ, ತುಂಬಾ ಚೆನ್ನಾಗಾಯ್ತು, ಸಕ್ಕತ್ತಾಯ್ತು ಮಾತ್ರ. ನಂಗಂತೂ ಸಖತ್ ಇಷ್ಟ ಆಯ್ತು ಕಾಪು ಬೀಚ್. ನಾ ಆಲ್ರೆಡಿ ಸ್ವಿಮ್ ಮಾಡಿದೆ, ವಿಡಿಯೋ ಮಾಡಕ್ ಆಗಿಲ್ಲ, ಸೊ ಜಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಜರ್ಸ್ಕಿ ನೋಡಿ, ಇಲ್ಲಿ ನೋಡಿ ಹೆಂಗ್ ಓಡ್ಸ್ಕೊಂಡ್ ಹೋಗ್ತಾರ ಗುರು. ನೋಡಿ ಇಲ್ಲಿ ಒಪ್ಪ, ಅದು ಈ ತರ ವಾಟರ್ ಆಕ್ಟಿವಿಟೀಸ್ಗೆ ಜರ್ಸ್ಕಿಗೆ ಎಷ್ಟು 500 ಏನೋ ಇದೆ, ಮತ್ತೆ ನಾರ್ಮಲ್ ಎಲ್ರಿಗೂ 350 ಇದೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಏನಾದ್ರೂ ಒಂದು ಹೊಸದ್ ನಿಮ್ಗೋಸ್ಕರ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಟಾಟಾ ಫ್ರಮ್ ಸೇಂಟ್ ಮೇರಿಸ್ ಐಲ್ಯಾಂಡ್.